ಹಾಯ್ ಆ್ಯಂಡ್ ವೆಲ್ಕಮ್ ಟು ಫಿಸಿಕ್ಸ್ ಪೆಪ್ ಟಾಕ್. ಈ ವಿಡಿಯೋದಲ್ಲಿ ನಾವು ಚಾಪ್ಟರ್ 3 ದಟ್ ಇಸ್ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ದು ಸಿನಾಪ್ಸಿಸ್ ನೋಡೋಣ. ಅಂದರೆ ಕ್ವಿಕ್ ರಿವಿಷನ್ ಥರ ಒಂದು ಲೆಸ್ ದ್ಯಾನ್ 20 ಮಿನಿಟ್ಸಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಚಾಪ್ಟ್ರಿಂದ ಏನೇನು ಬೇಕೋ, KCETಗೆ ಏನೇನು ಫಾರ್ಮುಲಾಗಳು ನೀವು ನೆನ್ಪಿಟ್ಕೊಂಡಿರಬೇಕು ಅಂತ ನಾನು ಕ್ವಿಕ್ಕಾಗಿ ಬ್ರೀಫ್ ಮಾಡ್ಕೋತಾ ಹೋಗ್ತೀನಿ. ನೀವೇನು ಮಾಡಿ ಅಂದರೆ ಕೆಲವು ಈಕ್ವೇಷನ್ಗಳನ್ನು ಬರ್ಕೊಳ್ತಾ ಹೋಗಿ. ಒಂದು ನೋಟ್ಬುಕ್ಕಲ್ಲಿ ಒಂದು ಈಕ್ವೇಷನ್ ಇದ್ದರೆ ಅದು ನಿಮಗೆ ಒಂದು ಕ್ವಿಕ್ ಗ್ಲ್ಯಾನ್ಸ್ ಮಾಡಬೇಕು. KCET ಟೈಮಲ್ಲಿ ನೀವು ಕೂತ್ಕೊಂಡು ಪೂರ್ತಿ ಚಾಪ್ಟರ್ನ ಓದ್ತಾ ಹೋಗೋದು ದಟ್ ಇಸ್ ರಾಂಗ್. ನೀವೇನು ಮಾಡಬೇಕಂದ್ರೆ ಒಂದು ಚಾಪ್ಟರ್ದೊಂದು ಕ್ವಿಕ್ ಓವರ್ವ್ಯೂ ಇರಬೇಕು ನಿಮ್ಮ ಹತ್ರ. ಆದರೆ ನೀವು ಅಲ್ಲಿ ಏನು ಬರ್ಕೊಳ್ತಿರಲ್ಲ ಅದನ್ನು ಓದಿದ ತಕ್ಷಣ ನಿಮಗೆ ಫುಲ್ ಚಾಪ್ಟರ್ ನೆನಪಾಗ್ಬಿಡಬೇಕು. ಆ ಥರದ್ದು ಒಂದು ನೋಟ್ಸ್ನ ರೆಡಿ ಮಾಡ್ಕೊಳ್ಳಿ. ನಾನು ಹೇಳ್ತಾ ಹೋಗ್ತೀನಿ ಎಲ್ಲೆಲ್ಲಿ ಇಂಪಾರ್ಟೆಂಟ್ ಅಂತ, ಅದನ್ನೆಲ್ಲ ಬರ್ಕೊಳ್ತಾ ಹೋಗಿ. ನೀವು ಅದನ್ನು ಗ್ಲ್ಯಾನ್ಸ್ ಮಾಡಿ ಲೆಸ್ ದ್ಯಾನ್ 10 ಮಿನಿಟ್ಸಲ್ಲಿ ಒಂದು ಚಾಪ್ಟರ್ ಫುಲ್ ಓವರ್ವ್ಯೂ ನಿಮಗೆ ಗೊತ್ತಾಗ್ಬಿಡಬೇಕು. ಆ ಥರ ಪ್ರಿಪೇರ್ ಆಗ್ತಾ ಹೋಗಿ, ಓಕೆನಾ? ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಸೊ ಕರೆಂಟ್ ಎಲೆಕ್ಟ್ರಿಸಿಟಿ ಫಸ್ಟ್ ಪಾಯಿಂಟ್ ಏನಪ್ಪ ಹೇಳ್ತಾರೆ ಅಂದರೆ, electric current is defined as the rate of flow of charge across the cross section of a conductor, and that is I is equal to dq by dt. ಅಂದರೆ rate of flow of charge is called as current ಅಂತ ಹೇಳ್ತಾರೆ. ಇಲ್ಲಿ dq ಅಂದರೆ the charge is varying, it is not constant, the charge is varying with respect to time in time dt ಅಂತ ಅವರು ಹೇಳ್ತಾರೆ. ನೆಕ್ಸ್ಟ್ ಏನಪ್ಪ ಅಂದರೆ, ಇಫ್ ದ ಫ್ಲೋ ಆಫ್ ಚಾರ್ಜ್ ಇಸ್ ಕಾನ್ಸ್ಟೆಂಟ್, ಇನ್ ದಟ್ ಕೇಸ್ ದ ವ್ಯಾಲ್ಯೂ ಆಫ್ ಕರೆಂಟ್ I is equal to q by t. ಅಂದರೆ q ಅಷ್ಟೇ ಚಾರ್ಜು, ಇನ್ ಈಕ್ವಲ್ time interval equal charges are moving, andre we get a steady current that I is equal to q by t. SI unit of charge is ampere, ಅಥವಾ it is ನೋಡಿ ನ್ಯೂಮರೇಟರ್ ಅಲ್ಲಿ ಚಾರ್ಜ್ ಇದೆ, ಸೊ ಇಟ್ ಇಸ್ ಕೂಲಮ್ ಪರ್ ಸೆಕೆಂಡ್ ಅಂತಲೂ ಬರೀಬಹುದು. ಇನ್ ಕೇಸ್ ಆಫ್ ಅ ಕಂಡಕ್ಟರ್, ಫ್ರೀ ಎಲೆಕ್ಟ್ರಾನ್ಸ್ ಆರ್ ದ ಚಾರ್ಜ್ ಕ್ಯಾರಿಯರ್ಸ್. ಅಂದರೆ ನೀವು ಸೆಮಿಕಂಡಕ್ಟರ್ಸ್ ಓದ್ತಾ ಚಾಪ್ಟರ್ ನಂಬರ್ 14 ಓದ್ತಾ, ದೆರ್ ಆರ್ 2 ಟೈಪ್ಸ್ ಆಫ್ ಚಾರ್ಜ್ ಕ್ಯಾರಿಯರ್ಸ್, ಹೋಲ್ಸ್ ಆ್ಯಂಡ್ ಎಲೆಕ್ಟ್ರಾನ್ಸ್ ಅಂತ ಓದ್ತೀರಾ. ಇನ್ ಕೇಸ್ ಆಫ್ ಕಂಡಕ್ಟರ್ಸ್ ಯಾವಾಗಲೂ ಚಾರ್ಜ್ ಕ್ಯಾರಿಯರ್ಸ್ ಯಾವುದಾಗಿರುತ್ತೆ ಅಂದರೆ ಫ್ರೀ ಎಲೆಕ್ಟ್ರಾನ್ಸ್. ಯಾಕಂದರೆ ಕಂಡಕ್ಟರಲ್ಲಿ ನಂಬರ್ ಆಫ್ ಆಟಮ್ಸ್ ಏನಿರುತ್ತಲ್ಲ ಅದರಲ್ಲಿ ಒಂದೊಂದು ಎಲೆಕ್ಟ್ರಾನು ಫ್ರೀಯಾಗಿ ರೂಮ್ ಟೆಂಪರೇಚರಲ್ಲೇ ಓಡಾಡೋದಕ್ಕೆ ಫ್ರೀಯಾಗಿ ಓಡಾಡ್ತಾ ಇರುತ್ತೆ. ಬಿಕಾಸ್ ಆಫ್ ದ್ಯಾಟ್ ರೀಸನ್ ಎಲೆಕ್ಟ್ರಾನ್ಸ್ ಆರ್ ದ ಫ್ರೀ ಚಾರ್ಜ್ ಕ್ಯಾರಿಯರ್ಸ್ ಇನ್ ಕೇಸ್ ಆಫ್ ಕಂಡಕ್ಟರ್ಸ್. ಕರೆಂಟ್ ಆಫ್ 1 ಆಂಪಿಯರ್ ಈಸ್ ಈಕ್ವಲ್ ಟು ದ ಫ್ಲೋ ಆಫ್ 6.25 into 10 power 18 electrons per second. 1 ಆಂಪಿಯರ್ ಅಷ್ಟು ಕರೆಂಟ್ ಒಂದು ಕಂಡಕ್ಟರಲ್ಲಿ ಫ್ಲೋ ಆಗ್ತಾ ಇದೆ ಅಂತ ಹೇಳಿದ್ರೆ, ದಿಸ್ ಮಚ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಶುಡ್ ಫ್ಲೋ ಪರ್ ಸೆಕೆಂಡ್. ಆವಾಗ 1 ಆಂಪಿಯರ್ ಕರೆಂಟ್ ಫ್ಲೋ ಆಗ್ತದೆ ಅಂತ ನಾವು ಹೇಳ್ಬಹುದು. ವೆನ್ ಎಲೆಕ್ಟ್ರಿಕ್ ಕರೆಂಟ್ ಇಸ್ ಸೆಟ್ ಅಪ್ ಇನ್ ಅ ಕಂಡಕ್ಟರ್, electrons drift through the conductor with a velocity vd, which is given by vd is equal to minus ee tau by m. ಏನು ಇವಾಗ ನಾವು ಕನ್ವೆನ್ಷನಲ್ ಕರೆಂಟ್ಗೂ ಎಲೆಕ್ಟ್ರಾನಿಕ್ ಕರೆಂಟ್ಗೂ ಡಿಫ್ರೆನ್ಸ್ ಇದೆ. ಅಂದರೆ ನಾವು ಲ್ಯಾಬಲ್ಲಿ ಏನು ಕರೆಂಟ್ ಮೆಷರ್ ಮಾಡ್ತೀವಲ್ಲ ಅದು ಡೈರೆಕ್ಷನ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಅಲ್ಲ. ಯಾವ ಡೈರೆಕ್ಷನಲ್ಲಿ ಕರೆಂಟ್ ಫ್ಲೋ ಮಾಡ್ತೀವಲ್ಲ, ಮೆಷರ್ ಮಾಡ್ತೀವಲ್ಲ, ಅದ್ರ ಆಪೋಸಿಟ್ ಡೈರೆಕ್ಷನಲ್ಲಿ ಎಲೆಕ್ಟ್ರಾನ್ಸ್ ಡ್ರಿಫ್ಟ್ ಆಗ್ತಾ ಇರುತ್ತೆ ವಿತ್ ಅ ವೆಲಾಸಿಟಿ ಕಾಲ್ಡ್ ಆಸ್ ಡ್ರಿಫ್ಟ್ ವೆಲಾಸಿಟಿ, ದಟ್ ಇಸ್ ವಿ ಡಿ. ಓಕೆನಾ? ವಿ ಡಿಗೆ ಒಂದು ಈಕ್ವೇಷನ್ ಇದೆ, ಮೈನಸ್ ಇ ಟೋ ಬೈ ಎಮ್. ಈ ಸ್ಮಾಲ್ ಇ ಅಂದರೆ ಏನು? ಚಾರ್ಜ್ ಆಫ್ ಎನ್ ಎಲೆಕ್ಟ್ರಾನ್. ಕ್ಯಾಪಿಟಲ್ ಇ ಅಂದರೆ ಏನು? ಇಂಟೆನ್ಸಿಟಿ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಟೋ ಅಂದರೆ ಏನು? ರಿಲ್ಯಾಕ್ಸೇಷನ್ ಟೈಮ್. ಆ್ಯಂಡ್ ಎಮ್ ಇಸ್ ಮಾಸ್ ಆಫ್ ಎಲೆಕ್ಟ್ರಾನ್. ಇಲ್ಲಿ ನೆಗೆಟಿವ್ ಏನಕ್ಕೆ ಬಂತು ಅಂದರೆ, ಇಲ್ಲಿ ನೆಗೆಟಿವ್ ಏನಕ್ಕೆ ಬಂತಪ್ಪ ಅಂದರೆ ಚಾರ್ಜ್ ಆಫ್ ಎಲೆಕ್ಟ್ರಾನ್ ಇಸ್ ನೆಗೆಟಿವ್. ಬಿಕಾಸ್ ಆಫ್ ದಟ್ ರೀಸನ್ ಅಲ್ಲಿ ನೆಗೆಟಿವ್ ಸೈನ್ ಬರೆದಿದ್ದೀವಿ. ಓಕೆನಾ? ನೆಕ್ಸ್ಟ್, ಮೊಬಿಲಿಟಿ ಆಫ್ ಫ್ರೀ ಎಲೆಕ್ಟ್ರಾನ್ ಇಸ್ ಗಿವನ್ ಬೈ ದ ಎಕ್ಸ್ಪ್ರೆಷನ್ ಮ್ಯೂ. ಮ್ಯೂ ಇಸ್ ಈಕ್ವಲ್ ಟು ಡ್ರಿಫ್ಟ್ ವೆಲಾಸಿಟಿ ಬೈ ಎಲೆಕ್ಟ್ರಿಕ್ ಫೀಲ್ಡ್. ಡ್ರಿಫ್ಟ್ ವೆಲಾಸಿಟಿ ಏನು? ವಿ ಡಿ. ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಇ. ಸೊ ಇಲ್ಲಿ ನೋಡಿ ಇ ಟೋ ಬೈ ಎಮ್ ಅಲ್ಲಿ ಇ ಬರೆದಿದ್ದೀವಿ. ಇಲ್ಲಿ ನೆಗೆಟಿವ್ ಸೈನ್ ಏನಕ್ಕಪ್ಪ ತಗೊಂಡಿಲ್ಲ ಅಂದರೆ, ಇಟ್ ಇಸ್ ಜಸ್ಟ್ ನಮಗೊಂದು ಕನ್ಸಿಡರೇಷನ್ ಅಷ್ಟೇ. ಇದಕ್ಕೆ ನಮಗೆ ಯಾವ ಡೈರೆಕ್ಷನಲ್ಲಿ ಹೋಗ್ತದೆ ಅವೆಲ್ಲ ನಮಗೆ ಬೇಕಾಗಿಲ್ಲ. ಹಾಗಾಗಿ ನಾನು ಇಲ್ಲಿ ನೆಗೆಟಿವ್ ಸೈನ್ನ ಡ್ರಿಫ್ಟ್ ವೆಲಾಸಿಟಿಗೆ ತಗೊಂಡಿಲ್ಲ. ಯಾಕೆಂದರೆ ಮೋಸ್ಟ್ ಆಫ್ ದ ಕಂಡಕ್ಟರ್ಸ್ಗೆ ಡ್ರಿಫ್ಟ್ ಎಲೆಕ್ಟ್ರಾನ್ಸೇ ಚಾರ್ಜ್ ಕ್ಯಾರಿಯರ್ಸ್ ಅಂತ ನಮ್ಗೆ ಗೊತ್ತು. ಹಾಗಾಗಿ ನೆಗೆಟಿವ್ ಸೈನ್ ತಗೊಂಡಿಲ್ಲ. ಸೊ ಇದಕ್ಕೆ SI ಯೂನಿಟ್ ಏನು? ಡ್ರಿಫ್ಟ್ ವೆಲಾಸಿಟಿಗೆ SI ಯೂನಿಟ್ ಏನು? ಮೀಟರ್ ಪರ್ ಸೆಕೆಂಡ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ಗೆ SI ಯೂನಿಟ್ ಏನು? ನ್ಯೂಟನ್ ಪರ್ ಕೂಲಮ್. ಸೊ ನ್ಯೂಟನ್ ಪರ್ ಕೂಲಮ್ ಡಿನಾಮಿನೇಟರ್ಲಿ ಇರೋದು ನ್ಯೂಮರೇಟರ್ಗೆ ಬಂದರೆ ಪರ್ ನ್ಯೂಟನ್ ಪರ್ ಕೂಲಮ್ ಅಂತ ಆಗುತ್ತೆ. ಸೊ ದಿಸ್ ಇಸ್ ದ SI ಯೂನಿಟ್ ಆಫ್ ದ ಮೊಬಿಲಿಟಿ ಆಫ್ ಫ್ರೀ ಎಲೆಕ್ಟ್ರಾನ್ಸ್. ಅಥವಾ ಎಲೆಕ್ಟ್ರಿಕ್ ಫೀಲ್ಡ್ಗೆ ಇನ್ನೊಂದು ಬರಿಬೋದು, ದಟ್ ಇಸ್ ಮೈನಸ್ dV/dx ಅಂತ ಒಂದು ಈಕ್ವೇಷನ್ ಗೊತ್ತು, ನೆಗೆಟಿವ್ ಪೊಟೆನ್ಷಿಯಲ್ ಗ್ರೇಡಿಯಂಟ್. ಹಾಗಾದರೆ ವೋಲ್ಟ್ ಪರ್ ಮೀಟರ್ ಅಂತಲೂ ಆಗುತ್ತೆ ಎಲೆಕ್ಟ್ರಿಕ್ ಫೀಲ್ಡ್ಗೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ಗೆ ವೋಲ್ಟ್ ಪರ್ ಮೀಟರ್ ಇರೋದ್ರಿಂದ ಡಿನಾಮಿನೇಟರಲ್ಲಿ ವೋಲ್ಟ್ ಪರ್ ಮೀಟರ್ ಅಂತ ಇದ್ದರೆ, ಅದು ನ್ಯೂಮರೇಟರ್ಗೆ ಬಂದರೆ ಏನಾಗುತ್ತೆ? ಪರ್ ವೋಲ್ಟ್ ಪರ್ ಮೀಟರ್ ಆಗುತ್ತೆ. ಸೊ ಮೀಟರ್ ಪರ್ ಸೆಕೆಂಡ್ ಪರ್ ಮೀಟರ್ ಡಿನಾಮಿನೇಟರಲ್ಲಿ ಇರೋದು ಮೇಲಕ್ಕೆ ಬಂದರೆ ಮೀಟರ್ ಸ್ಕ್ವೇರ್ ಆಗುತ್ತೆ. ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಪರ್ ವೋಲ್ಟ್. ಸೊ ಈವನ್ ದಿಸ್ ಟು ಆರ್ ದ SI ಯೂನಿಟ್ಸ್ ಫಾರ್ ದ ಮೊಬಿಲಿಟಿ ಆಫ್ ಎಲೆಕ್ಟ್ರಾನ್ಸ್. SI ಯೂನಿಟ್ ಮೇಲೂ ನಿಮಗೆ ಕ್ವಶನ್ಸ್ ಇರ್ಬೋದು KCETಲಿ. ವಾಟ್ ಈಸ್ ದ SI ಯೂನಿಟ್ ಆಫ್ ಮೊಬಿಲಿಟಿ ಆಫ್ ಎಲೆಕ್ಟ್ರಾನ್ಸ್? ಅದರಲ್ಲಿ ಇದು ಇಲ್ಲದೆ ಇದ್ರೂ ಇದಿತ್ತು ಅಂದ್ಕೊಳ್ಳಿ, ಆವಾಗ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ನೀವು ಟಿಕ್ ಮಾಡಷ್ಟು ನಿಮಗೆ
ಯೋಚನೆ ಇರಬೇಕು. ಈ ಈಕ್ವೇಷನ್ ನಿಮ್ಗೆ ಗೊತ್ತಿರಬೇಕು, ಡ್ರಿಫ್ಟ್ ವೆಲಾಸಿಟಿಗೆ ಬೇಸಿಕ್ ಈಕ್ವೇಷನ್ಸ್ ಎಲ್ಲದ್ರದ್ದು ನಿಮಗೆ ಗೊತ್ತಿರಬೇಕು. ಓಕೆನಾ. ನೆಕ್ಸ್ಟ್, ರಿಲೇಷನ್ ಬಿಟ್ವೀನ್ ಡ್ರಿಫ್ಟ್ ವೆಲಾಸಿಟಿ ಆ್ಯಂಡ್ ಕರೆಂಟ್ ಇಸ್ ಗಿವನ್ ಬೈ I is equal to NAEVD. ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಈಕ್ವೇಷನ್ಸ್. ಯಾಕೆಂದರೆ ನೀವು ಸೆಕೆಂಡ್ PUC ಲಾಗಿರಲಿ ಅಲ್ಲೂ ಪ್ರಾಬ್ಲಮ್ಸಲ್ಲಿ ಇದನ್ನು ಸಿಕ್ಕಾಪಟ್ಟೆ ಯೂಸ್ ಮಾಡ್ತೀವಿ. ಇದು ಒಂದೇ ಈಕ್ವೇಷನ್ ಇರೋದು, ಕರೆಂಟ್ಗೆ ಮತ್ತು ಡ್ರಿಫ್ಟ್ ವೆಲಾಸಿಟಿಗೆ ರಿಲೇಷನ್ ತೊಗೊಂಬರೋ ಥರ ಒಂದೇ ಈಕ್ವೇಷನ್ನು, ದಟ್ ಇಸ್ I is equal to NAEVD, where N is number of electrons per unit volume, A is the cross sectional area, E is charge of each electron, and VD is the drift velocity of electrons. So next is Ohm's law. What does the Ohm's law states? The current through any conductor is directly proportional to the potential difference across its ends, provided the temperature and pressure and other physical quantities should remain constant. Only in that case Ohm's law will be valid. ಆಯಿತಾ. I is directly proportional to V ಅಂತ ಮಾಡಿದ್ವಿ. V is equal to IR, where R is called as the resistance of a material and R is equal to V by I. And SI unit of resistance is ohm. ಆಯಿತಾ. ವೋಲ್ಟ್ ಪರ್ ಆಂಪಿಯರ್ ಅಂತ ಬರಿಬೋದು, ದಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಓಮ್. ಆಯಿತಾ. ಸೊ ವೆನ್ ಐ ಪ್ಲಾಟ್ ಅ ಗ್ರಾಫ್ ಆಫ್ I ವರ್ಸಸ್ V ಫಾರ್ ಅ ಓಮಿಕ್ ಡಿವೈಸ್, ಏನು ಓಮಿಕ್ ಡಿವೈಸ್ ಅಂತ ಹೇಳ್ತೀನಿ, ದ ಗ್ರಾಫ್ ವಿಲ್ ಲುಕ್ ಲೈಕ್ ದಿಸ್. ಇಟ್ ವಿಲ್ ಬಿ ಅ ಸ್ಟ್ರೈಟ್ ಲೈನ್. ಇವಾಗ ಈ ಸ್ಟ್ರೈಟ್ ಲೈನ್ಗೆ ನಾನು ಒಂದು ಸ್ಲೋಪ್ ಅಂತ ಬರೆದ್ರೆ, ಸ್ಲೋಪ್ ಅಂದರೆ ಏನು, Y ಇಂಟರ್ಸೆಪ್ಟ್ ಬೈ X ಇಂಟರ್ಸೆಪ್ಟ್. ಸೊ ಸ್ಲೋಪ್ ಅಂದರೆ ಏನು, Y ಬೈ X ಅಂತ ಬರಿತೀವಿ. ಕರೆಕ್ಟ್. ವಾಟ್ ಈಸ್ Y ಹಿಯರ್? ಇಟ್ ಈಸ್ I. ಕರೆಕ್ಟ್, I. ವಾಟ್ ಈಸ್ X? ಇಟ್ ಈಸ್ ನಥಿಂಗ್ ಬಟ್ V. ಸೊ ಇದು ಆ್ಯಕ್ಚುಲಿ ಡೆಲ್ಟಾ I ಬೈ ಡೆಲ್ಟಾ V ಆಗುತ್ತೆ. ಯಾಕಂದರೆ ಚೇಂಜ್ ಇಲ್ಲಿ ದಿಸ್ ಪಾಯಿಂಟ್ನ ನಾನು ಕನ್ಸಿಡರ್ ಮಾಡ್ತೀನಿ. ನೀವು ಲ್ಯಾಬಲ್ಲಿ ಮಾಡ್ತಾ ಇದೇ ಥರ ಮೆಷರ್ ಮಾಡ್ತೀರಾ. ದಿಸ್ ಪಾಯಿಂಟ್ ಮೈನಸ್ ದಿಸ್ ಪಾಯಿಂಟ್ ಗಿವ್ಸ್ ಮೀ ದ ಲೆಂತ್ ಆಫ್ Y. ಕರೆಕ್ಟ್. ಆ್ಯಂಡ್ ದಿಸ್ ಪಾಯಿಂಟ್ ಮೈನಸ್ ದಿಸ್ ಪಾಯಿಂಟ್ ಗಿವ್ಸ್ ಮೀ ದ ಲೆಂತ್ ಆಫ್ X ಅಲ್ವಾ. ಸೊ ಡೆಲ್ಟಾ Y ಬೈ ಡೆಲ್ಟಾ X, ಸೊ ದಟ್ ಈಸ್ ಡೆಲ್ಟಾ I ಬೈ ಡೆಲ್ಟಾ V, ಬಟ್ ದಿಸ್ ಇಸ್ ನಥಿಂಗ್ ಬಟ್ 1 by R. ಕರೆಕ್ಟ್. ಸೊ ರೆಸಿಪ್ರೋಕಲ್ ಆಫ್ ದ ಸ್ಲೋಪ್ ಗಿವ್ಸ್ ಮೀ ದ ರೆಸಿಸ್ಟೆನ್ಸ್ ಆಫ್ ದ ಮೆಟೀರಿಯಲ್. ಹಾಗೆ ಕ್ಯಾಲ್ಕುಲೇಟ್ ಮಾಡ್ಕೋತೀರಾ. ಸೊ ಓಮ್ಸ್ ಲಾ ಇಸ್ ನಾಟ್ ಅಪ್ಲಿಕಬಲ್ ಫಾರ್ ಸೆಮಿಕಂಡಕ್ಟರ್ಸ್, ಥರ್ಮಿಸ್ಟರ್ಸ್, ವ್ಯಾಕ್ಯೂಮ್ ಟ್ಯೂಬ್ಸ್ ಆ್ಯಂಡ್ ಡಿಸ್ಚಾರ್ಜ್ ಟ್ಯೂಬ್ಸ್. ಯಾಕೆಂದರೆ ದೇ ಆರ್ ಆಲ್ ಟೆಂಪರೇಚರ್ ಡಿಪೆಂಡೆಂಟ್. ಸೆಮಿಕಂಡಕ್ಟರ್ಸ್ಗೆ ಎಲ್ಲ ಟೆಂಪರೇಚರ್ ಮೇಲೆ ರೆಸಿಸ್ಟೆನ್ಸ್ ವೇರಿ ಆಗ್ತಾನೆ ಹೋಗ್ತಾ ಇರುತ್ತೆ. ಟೆಂಪರೇಚರ್ ಮೇಲೂ ಮ್ಯಾಟ್ರ್ ಆಗುತ್ತೆ ಆ್ಯಂಡ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಮೇಲೆ ವೇರಿ ಆಗ್ತಾ ಹೋಗುತ್ತೆ ಇನ್ ಕೇಸ್ ಆಫ್ ಸೆಮಿಕಂಡಕ್ಟರ್ಸು. ಥರ್ಮಿಸ್ಟರು ಟೆಂಪರೇಚರ್ ಮೇಲೆ ರೆಸಿಸ್ಟೆನ್ಸ್ ವೇರಿ ಆಗ್ತಾ ಹೋಗುತ್ತೆ. ಸೊ ಅಲ್ಲೆಲ್ಲ ನೀವು ಓಮ್ಸ್ ಲಾ ಅಪ್ಲೈ ಮಾಡೋದಕ್ಕೆ ಆಗಲ್ಲ. ವ್ಯಾಕ್ಯೂಮ್ ಟ್ಯೂಬ್ಸೇ ಬೇರೆ ಥರ ವರ್ಕ್ ಆಗುತ್ತೆ. ವ್ಯಾಕ್ಯೂಮ್ ಟ್ಯೂಬ್ಸ್ ಆ್ಯಂಡ್ ಡಿಸ್ಚಾರ್ಜ್ ಟ್ಯೂಬ್ಸ್ ಆರ್ ಆಲ್ಮೋಸ್ಟ್ ಒನ್ ಆ್ಯಂಡ್ ದ ಸೇಮ್. ದೇ ವರ್ಕ್ ವಿತ್ ರೆಸ್ಪೆಕ್ಟ್ ಟು, ಅಲ್ಲಿ ನಿಮಗೆ ಮೀನ್ ಫ್ರೀ ಪಾತ್ ಅನ್ನೋದೆಲ್ಲ ಬರುತ್ತೆ ಕಾನ್ಸೆಪ್ಟು, ಅದು ನಮಗೆ ಬೇಕಾಗಿಲ್ಲ. ಸೊ ಅಲ್ಲಿ ಓಮ್ಸ್ ಲಾ ಅಪ್ಲೈ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಮೆಟೀರಿಯಲ್ಸ್ ಒಬೇಯಿಂಗ್ ಓಮ್ಸ್ ಲಾ ಆರ್ ಕಾಲ್ಡ್ ಆಸ್ ಓಮಿಕ್ ಡಿವೈಸಸ್. ಯಾವ್ಯಾವ ಮೆಟೀರಿಯಲ್ಗೆ ನಾವು ಓಮ್ಸ್ ಲಾ V is equal to IR ಯಾವುದಕ್ಕೆ ಅಪ್ಲೈ ಮಾಡ್ಬೋದು, such type of materials are called as ohmic devices. Best examples are conductors. Materials that doesn't obey Ohm's law are called as non-ohmic devices. Best example for non-ohmic devices are semiconductors and vacuum tubes. So resistance of a material in terms of length and area of a conductor is given by R is equal to rho L by A. ಆಯಿತಾ. ರೆಸಿಸ್ಟೆನ್ಸ್ಗೂ ಲೆಂತ್ಗೂ ಏರಿಯಾಗೂ ಹೆಂಗೆ ಡೈಮೆನ್ಷನ್ ಆಫ್ ಎ ಮೆಟೀರಿಯಲ್ ಮೇಲೆ ಹೆಂಗೆ ಡಿಪೆಂಡ್ ಆಗುತ್ತೆ ರೆಸಿಸ್ಟೆನ್ಸ್ ಅಂದರೆ R is equal to rho L by A, where rho is called as the resistivity of the material. Resistivity of a material is not a ವೇರಿಯಬಲ್ ಪ್ರಾಪರ್ಟಿ. ಅದು ಒಂದು ಮೆಟೀರಿಯಲ್ಗೆ ಒಂದು ಫಿಕ್ಸ್ಡ್. ಅದು ಇವಾಗ ನಾನು ಒಂದು ಕಾಪರ್ ಕಾಯಿನ್ ತೊಗೊಂಡು ಒಂದು ಕಾಪರ್ ವೈರ್ ತೊಗೊಂಡ್ರೆ, ಒಂದೇ ಮೆಟೀರಿಯಲಿಂದ ಮಾಡಿದ್ದೀವಿ ಅಂತ ನಾನು ಹೇಳಿದ್ರೆ, ದ ರೆಸಿಸ್ಟಿವಿಟಿ ಆಫ್ ಬೋತ್ ದಟ್ ಕಾಯಿನ್ ಆ್ಯಂಡ್ ದಟ್ material is one and the same. It doesn't depend upon the dimension of the material. It depends upon the nature of the material. This rho will not vary. ಆಯಿತಾ. ಲೆಂತ್ ವೇರಿ ಆಗ್ಬೋದು, ಏರಿಯಾ ವೇರಿ ಆಗ್ಬೋದು. ಲೆಂತ್ ಏರಿಯಾ ವೇರಿ ಆದರೆ ಡೈಮೆನ್ಷನ್ ವೇರಿ ಆಗುತ್ತೆ, ಡೈಮೆನ್ಷನ್ ವೇರಿ ಆದರೆ ರೆಸಿಸ್ಟೆನ್ಸ್ ವೇರಿ ಆಗುತ್ತೆ, ಆದರೆ ರೆಸಿಸ್ಟಿವಿಟಿ ವೇರಿ ಆಗೋದಿಲ್ಲ. Electrical resistivity of specific resistance is given by the expression rho is equal to RA by L, and SI unit of resistivity is ಓಮ್ ಮೀಟರ್. ಇವೆಲ್ಲ ನಿಮಗೆ ಗೊತ್ತಿರುತ್ತೆ, ಆದರೆ ಒಂದು ಕ್ವಿಕ್ ಗ್ಲಾನ್ಸ್ ಅಷ್ಟೇ. ಕಂಡಕ್ಟೆನ್ಸ್ ಇಸ್ ದ ರೆಸಿಪ್ರೋಕಲ್ ಆಫ್ ರೆಸಿಸ್ಟೆನ್ಸ್. ಕಂಡಕ್ಟೆನ್ಸ್ Gನಿಂದ ನಾವು ಡಿನೋಟ್ ಮಾಡ್ತೀವಿ, ಇಸ್ ಈಕ್ವಲ್ ಟು 1 by R. ರೆಸಿಸ್ಟೆನ್ಸ್ಗೆ ರೆಸಿಪ್ರೋಕಲ್ ಆಗಿ ಇರುತ್ತೆ. ಆ್ಯಂಡ್ ಇಟ್ಸ್ SI ಯೂನಿಟ್ಸ್ ಪರ್ ಓಮ್ ಅಂತನಾದರೂ ಬರಿಬೋದು, ಈ ಸಿಂಬಲ್ ಆದರೂ ಯೂಸ್ ಮಾಡ್ಬೋದು, ಅಥವಾ MHO ಮೋ ಅಂತನಾದರೂ ಬರಿಬೋದು, ಅದಕ್ಕೆ ಸಿಂಬಲ್ಲು ಇದು, ಅಥವಾ ಸೈಮನ್ ವಿಚ್ ಇಸ್ ಡಿನೋಟೆಡ್ ಬೈ ದ ಲೆಟರ್ S. ಸೊ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಇಸ್ ಡಿಫೈನ್ಡ್ ಅಸ್ ರೆಸಿಪ್ರೋಕಲ್ ಆಫ್ ರೆಸಿಸ್ಟಿವಿಟಿ. ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಮಾತಾಡ್ತಾ ಇದ್ದೀವಿ. ಸೊ ದಟ್ ಈಸ್ ಗಿವನ್ ಬೈ ಸಿಗ್ಮಾ. ಸಿಗ್ಮಾ ಇಸ್ ಈಕ್ವಲ್ ಟು 1 by rho.
ಅಥವಾ ನಾವು ಇನ್ನೊಂದು ಡಿರೈವೇಷನ್ ಮಾಡಿದ್ವಿ, ಇದನ್ನು ಎಕ್ಸ್ಪ್ರೆಷನ್ ಡಿರೈವ್ ಮಾಡಿರ್ತೀವಿ ಸೆಕೆಂಡ್ PUCಲಿ, ನಾನೇ ಡಿರೈವ್ ಮಾಡಿದ್ದೀನಿ ಆ್ಯಕ್ಚುಲಿ, ನಮ್ಮ ಚಾನಲಲ್ಲೇ ವೀಡಿಯೋ ಅದೇ ಬೇಕಾದ್ರೆ ಹೋಗಿ ನೋಡಿ. ಸಿಗ್ಮಾ ಇಸ್ ಈಕ್ವಲ್ ಟು Ne²τ/m. ಸೊ ಇದಕ್ಕೆ SI ಯೂನಿಟ್ ಏನಾಗಿರುತ್ತೆ, ಕಂಡಕ್ಟಿವಿಟಿಗೆ ಪರ್ ಓಮ್ ಪರ್ ಮೀಟರ್ ಅಂತ ಆಗಿರುತ್ತೆ, ಅಥವಾ ಮೋ ಪರ್ ಮೀಟರ್ ಅಂತ ಆಗಿರುತ್ತೆ, ಅಥವಾ ಸೈಮನ್ ಪರ್ ಮೀಟರ್ ಅಂತಲೂ ಆಗಿರುತ್ತೆ. ಕರೆಂಟ್ ಡೆನ್ಸಿಟಿ ಇಸ್ ಡಿಫೈನ್ಡ್ ಆಸ್ ಕರೆಂಟ್ ಪರ್ ಯೂನಿಟ್ ಏರಿಯಾ, that is denoted by the letter J. J is equal to I/A, where A is the cross-sectional area of the material that we are going to talk about. ಆಯಿತಾ, ಅಥವಾ it is also given by J is equal to 1/ρ into E, where E is the electric field, ಅಥವಾ J is equal to sigma E ಅಂತನಾದರೂ ಬರಿಬೋದು. ದಿಸ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ. ಆ್ಯಂಡ್ ಕರೆಂಟ್ ಡೆನ್ಸಿಟಿಗೆ SI ಯೂನಿಟ್ ಏನಾಗಿರುತ್ತೆ, ನ್ಯೂಮರೇಟರ್ಲಿ ಕರೆಂಟ್ ಇದೆ, ಸೊ ಇಟ್ ಇಸ್ ಆಂಪಿಯರ್. ಡಿನಾಮಿನೇಟರ್ಲಿ ಏರಿಯಾ ಇದೆ, ಸೊ ಮೀಟರ್ ಸ್ಕ್ವೇರ್. Ampere per meter square is the SI unit of current density. Metals have low resistivity range of 10⁻⁻8 ohm meter to 10⁻⁻6 ohm meter. ನಿಮಗೆ ವಿಚ್ ಆಫ್ ದಿಸ್ ಮೆಟೀರಿಯಲ್ಸ್ ಆರ್ ಕಂಡಕ್ಟರ್ಸ್ ಅಂತ ಕೇಳ್ಬಿಟ್ಟು 4 ಆಪ್ಷನ್ ಕೊಟ್ಟರೆ ಅದರಲ್ಲಿ ರೆಸಿಸ್ಟಿವಿಟಿ ಯಾವುದಕ್ಕೆ ನಿಮಗೆ ಈ ರೇಂಜಲ್ಲಿ ಇರುತ್ತಲ್ಲ, ದೋಸ್ ಆರ್ ಕಾಲ್ಡ್ ಆಸ್ ಮೆಟಲ್ಸ್. ಆಯಿತಾ, ಎಕ್ಸಾಂಪಲ್ಲು ಗೋಲ್ಡು, ಸಿಲ್ವರು, ಕಾಪರು. ಆಯಿತಾ, ಈ ರೇಂಜಲ್ಲಿರೋದು ಮಾತ್ರ ಮೆಟಲ್ಸ್ನ ನಾವು ಕಂಡಕ್ಟರ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಮೆಟೀರಿಯಲ್ಸ್ ಹ್ಯಾವಿಂಗ್ ಹೈಯರ್ ವ್ಯಾಲ್ಯೂ ಆಫ್ ರೆಸಿಸ್ಟಿವಿಟಿ, ಸೊ ದಟ್ ಈಸ್ ಆಫ್ ದ ಆರ್ಡರ್ ಆಫ್ 10⁻18 ಓಮ್ ಮೀಟರ್, ಇಷ್ಟು ಇದ್ದರೆ ದೇ ಆರ್ ಕಾಲ್ಡ್ ಆಸ್ ಇನ್ಸುಲೇಟರ್ಸ್. ಅದು ಕಂಡಕ್ಟ್ ಮಾಡೋದಿಲ್ಲ ಎಲೆಕ್ಟ್ರಿಸಿಟಿನ. ಬೆಸ್ಟ್ ಎಕ್ಸಾಂಪಲ್ ಅದಕ್ಕೆ ಸೆರಾಮಿಕ್, ರಬ್ಬರ್, ವುಡ್ ಎಕ್ಸೆಟ್ರಾ, ಪ್ಲಾಸ್ಟಿಕ್ ಗಿಸ್ಟಿಕ್ ಎಲ್ಲ ಆ್ಯಡ್ ಮಾಡ್ಕೊಂಡು ಹೋಗ್ಬೋದು ಇನ್ಸುಲೇಟರ್ಸ್ಗೆ. Next, the resistivity value of semiconductors lies in between to that of conductor and insulator. The resistivity of semiconductors also varies with adding impurities, example diode. ನೀವು ಇದನ್ನು ಚಾಪ್ಟರ್ 14 ಓದೋಣ, ಆದರೆ ಇದಂತೂ ನೆನ್ಪಿಟ್ಕೊಂಡಿರಿ, ಕಂಡಕ್ಟರ್ಸ್ಗಿಂತ ಸೆಮಿಕಂಡಕ್ಟರ್ಸ್ಗೆ ರೆಸಿಸ್ಟೆನ್ಸು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಆದರೆ ಸೆಮಿಕಂಡಕ್ಟರ್ಸ್ಗೆ ರೆಸಿಸ್ಟೆನ್ಸು ಇನ್ಸುಲೇಟರ್ಸ್ಗಿಂತನೂ ಸಿಕ್ಕಾಪಟ್ಟೆ ಕಡಿಮೆ ಇರುತ್ತೆ. ಆಯಿತಾ, ದಿಸ್ ಇಸ್ ದ ಇಕ್ವೇಷನ್, ಇದು ನೆನ್ಪಿಟ್ಕೊಂಡಿರಿ. ಆಯಿತಾ, ರೆಸಿಸ್ಟರ್ಸ್ ಆರ್ ಆಫ್ 2 ಟೈಪ್ಸ್, ವೈರ್ ಬೌಂಡ್ ರೆಸಿಸ್ಟರ್ಸ್ ಆ್ಯಂಡ್ ಕಾರ್ಬನ್ ಕಂಪೋಸಿಷನ್ ರೆಸಿಸ್ಟರ್. ಇದು ಈ ವರ್ಷ ಸಿಲೆಬಸ್ಸಲ್ಲಿ ಇಲ್ಲ KCETಗೆ, ಆದರೆ ದೋಸ್ ಹೂ ಆಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ರೈಟಿಂಗ್ ನೀಟ್, JEE ಅಥವಾ ಯಾವುದೇ ಥರದ ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಸ್, ಅಲ್ಲಿ ಯಾವುದೇ ಥರದ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ ರೆಡ್ಯೂಸ್ ಸಿಲೆಬಸ್ಗೆ ಅಂತ. ದೇ ವಿಲ್ ಕಂಡಕ್ಟ್ ದ ಎಕ್ಸಾಮ್ಸ್ ಆಸ್ ಅ ಹೋಲ್, ಆ್ಯಂಡ್ ಮೋಸ್ಟ್ ಆಫ್ ದೆಮ್ of the competitors of yours will be having a knowledge of resistors, so you should be in a position to answer those questions as well. ಸೊ ಇವಾಗ ವೈರ್ ಬೌಂಡ್ ರೆಸಿಸ್ಟರ್ಸ್ ಬಗ್ಗೆ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡೋದು ಬೇಡ. ಕಾರ್ಬನ್ ಕಾಂಪೋಸಿಷನ್ ರೆಸಿಸ್ಟರ್ ಏನಂದರೆ ತುಂಬ ಚಿಕ್ಕದಾಗಿರುತ್ತೆ, ಅದ್ರ ಮೇಲೆ ಯಾವುದೇ ಥರದ ವ್ಯಾಲ್ಯೂಗಳನ್ನ ನಾವು ಬರೆಯೋದಕ್ಕಾಗೋದಿಲ್ಲ. ಆದರೆ ನೀವು ಅದ್ರದ್ದು ವ್ಯಾಲ್ಯೂ ನೀವು ಹೇಗೆ ಕಂಡುಹಿಡಿತೀರಾ ಅಂದರೆ, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಕಲರ್ ಕೋಡಿಂಗ್ ಮೇಲೆ ಅದ್ರ ವ್ಯಾಲ್ಯೂ ಎಷ್ಟು ಅಂತ ಕಂಡುಹಿಡಿತೀವಿ. ಫಾರ್ ವಿಚ್ ವಿ ಹ್ಯಾವ್ ಅ ನ್ಯೂಮಾನಿಕ್ಸ್ ಕಾಲ್ಡ್ ಆಸ್ B.B. Roy of Great Britain had a very good wife with tolerance value. ಸೊ ಟಾಲರೆನ್ಸ್ ವ್ಯಾಲ್ಯೂ ಏನಿರುತ್ತೆ, ಗೋಲ್ಡ್, ಸಿಲ್ವರ್ ಅಥವಾ ನೋ ಕಲರ್ ಅಂತ ಇರುತ್ತೆ. ಟಾಲರೆನ್ಸ್ ವ್ಯಾಲ್ಯೂ ಫಾರ್ ಗೋಲ್ಡ್ ಇಸ್ +or-5%, ಫಾರ್ ಸಿಲ್ವರ್ ಇಟ್ ಇಸ್ +or-10%, ಫಾರ್ ನೆಕ್ಲೆಸ್ ಫಾರ್ ನೋ ಕಲರ್ ಇಟ್ ಇಸ್ +or-20%. ಎಲ್ಲರೂ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೇ ಇಫ್ ವಿ ಹ್ಯಾವ್ ಅ ರೆಸಿಸ್ಟರ್ ಆಫ್ +10% tolerance value and +20% tolerance value, which of the resistors would you prefer to use in your circuit ಅಂತ ಕೇಳಿದ್ರೆ, ನಾವು ಆ್ಯಕ್ಚುಲಿ ಟಾಲರೆನ್ಸ್ ವ್ಯಾಲ್ಯೂ ಅಂದರೆ ಏನೋ ಒಂದು ವ್ಯಾಲ್ಯೂ ಆಫ್ ರೆಸಿಸ್ಟೆನ್ಸ್ಗೆ ನಾವು ಕನ್ಸ್ಟ್ರಕ್ಟ್ ಮಾಡಿರ್ತೀವಿ ರೆಸಿಸ್ಟೆನ್ಸು, ಆದರೆ ಆ ವ್ಯಾಲ್ಯೂಕ್ಕಿಂತ ಎಷ್ಟು ಡಿವಿಯೇಟ್ ಆಗ್ತದೆ ಅನ್ನೋದು ಟಾಲರೆನ್ಸ್ ವ್ಯಾಲ್ಯೂ. ಸೊ ಟಾಲರೆನ್ಸ್ ವ್ಯಾಲ್ಯೂ ಕಮ್ಮಿ ಇದ್ದಷ್ಟು ದ ಅಕ್ಯುರಸಿ ಆಫ್ ದಟ್ ಪರ್ಟಿಕ್ಯುಲರ್ ಡಿವೈಸ್ ವಿಲ್ ಬಿ ಹೈ. ಹಾಗಾಗಿ ಟಾಲರೆನ್ಸ್ ಕಮ್ಮಿ ಇರೋ ವ್ಯಾಲ್ಯೂ ರೆಸಿಸ್ಟರ್ನೇ ನಾವು ಯೂಸ್ ಮಾಡ್ತೀವಿ ಅಂತ ನೀವು ಆಪ್ಷನ್ಸ್ನ ನೀವು ಸೆಲೆಕ್ಟ್ ಮಾಡಬೇಕು ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ. ದ ಕರೆಂಟ್ ಎಲೆಕ್ಟ್ರಿಕ್ ರೆಸಿಸ್ಟಿವಿಟಿ ಆಫ್ ಆಲ್ ಮೆಟಾಲಿಕ್ ಕಂಡಕ್ಟರ್ಸ್ ವೇರಿ ವಿತ್ ಟೆಂಪರೇಚರ್ ಅಕಾರ್ಡಿಂಗ್ ಟು ದ ಇಕ್ವೇಷನ್. Rho T is equal to Rho naught into 1 plus alpha T minus T naught. ಇಲ್ಲಿ Rho T ಅಂದರೆ ಏನು? Rho T is resistivity of the material in temperature T ಅಂತ. Rho naught ಅಂದರೆ resistivity of the material at 0 degree centigrade ಅಥವಾ 273 Kelvin ಅಂತ. Where alpha is called as the temperature coefficient of resistivity ಅಂತ. ಆಯಿತಾ, T and T naught are the temperatures. ಇದು ಆ್ಯಕ್ಚುಯಲ್ ಟೆಂಪರೇಚರು, ಇದು 0 ಡಿಗ್ರಿ ಟೆಂಪರೇಚರು, ಅದಕ್ಕೆ ಡಿಫ್ರೆನ್ಸು ಅಲ್ಲಿ ಬರಿತಾ ಇದ್ದೀವಿ. ಸೊ ಕೋಫಿಷಿಯಂಟ್ ಆಫ್ ಥರ್ಮಲ್ ರೆಸಿಸ್ಟಿವಿಟಿ ಈಸ್ ಗಿವನ್ ಬೈ ಆಲ್ಫಾ ಇಸ್ ಈಕ್ವಲ್ ಟು Rho T minus Rho naught by Rho naught into T minus T naught. ಇದನ್ನೇ ಆ ಕಡೆ ಮಾಡಿ ಬರೆದಿದ್ದೀವಿ. ಆಯಿತಾ, ಆಯಿತು. ಮತ್ತು ಕೋಫಿಷಿಯಂಟ್ ಆಫ್ ಥರ್ಮಲ್ ಕಂಡಕ್ಟಿವಿಟಿ ಈಸ್ ಆಲ್ವೇಸ್ ಪಾಸಿಟಿವ್ ಫಾರ್ ಮೆಟಲ್ಸ್, ಇಟ್ ಇಸ್ ನೆಗೆಟಿವ್ ಫಾರ್ ಸೆಮಿಕಂಡಕ್ಟರ್ಸ್ ಆ್ಯಂಡ್ ಇಟ್ ಇಸ್ ನಿಯರ್ಲಿ ಈಕ್ವಲ್ ಟು 0 ಫಾರ್ ಅಲಾಯ್ಸ್. ಇದೆಲ್ಲ ನಾನು ಫುಲ್ ಕಂಪ್ಲೀಟ್ ಪಾಠ ಮಾಡ್ತಾ ಇದನ್ನೆಲ್ಲ ಡಿಸ್ಕಸ್ ಮಾಡಿದ್ದೀನಿ. ಇದೆಲ್ಲ ಸುಮ್ಮನೆ ಕ್ವಿಕ್ ಗ್ಲಾನ್ಸ್ ಅಷ್ಟೇ.
ಸೊ ಎಲೆಕ್ಟ್ರಿಕಲ್ ಎನರ್ಜಿ ಇಸ್ ಗಿವನ್ ಬೈ ದ ಎಕ್ಸ್ಪ್ರೆಷನ್ ಈಸ್ ಈಕ್ವಲ್ ಟು ವಿ ಸ್ಕ್ವೇರ್ ಟಿ ಬೈ ಆರ್. ಎಲೆಕ್ಟ್ರಿಕಲ್ ಎನರ್ಜಿ ಅಂತ ಕೇಳಿದ್ರೆ ಅವಾಗ ಈ ಎಕ್ಸ್ಪ್ರೆಷನನ್ನು ನೀವು ನೆನ್ಪಿಟ್ಕೊಂಡಿರಬೇಕು, ಅಥವಾ ವಿ ಜಾಗದಲ್ಲಿ ಐ ಆರ್ ಅಂತ ಬರಿಬೋದು. ಸೊ ವಿ ಸ್ಕ್ವೇರ್ ಐ ಸ್ಕ್ವೇರ್ ಆರ್ ಸ್ಕ್ವೇರ್ ಆಗುತ್ತೆ. ಸೊ ಡಿನಾಮಿನೇಟರ್ ಒಂದು ಆರ್ ಇದೆ, ಒನ್ ಆರ್ ಕ್ಯಾನ್ಸಲ್ ಆಗಿಬಿಟ್ಟು ಈಸ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್ ಟಿ ಅಂತಲೂ ಆಗುತ್ತೆ. ದಿಸ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕಲ್ ಎನರ್ಜಿ. ಆದರೆ ನಮಗೆ ಜಾಸ್ತಿ ಕ್ವಶನ್ಸ್ ಬರೋದು ಎಲೆಕ್ಟ್ರಿಕ್ ಪವರ್ ಮೇಲೆ. ಸೊ ಪವರ್ ಪಿ ಈಸ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್. ಸೊ ನನಗೆ ಬೇಸಿಕ್ಕಾಗಿ ಹೆಂಗೆ ನೆನ್ಪಿಟ್ಕೊಳ್ಳಿ ಅಂದರೆ ಪಿ ಈಸ್ ಈಕ್ವಲ್ ಟು ವಿ ಐ ಅಂತ ನೆನ್ಪಿಟ್ಕೊಳ್ಳಿ, ಆಯಿತಾ. ಇವಾಗ ವಿ ಜಾಗದಲ್ಲಿ ಐ ಆರ್ ಹಾಕ್ತೀನಿ, ಆವಾಗ ಐ ಆರ್ ಇಂಟು ಐ ಬಿಕಮ್ಸ್ ಪಿ ಈಸ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್ ಆಗುತ್ತೆ. ಸೊ ಇದು ಒಂದು ಈಕ್ವೇಷನ್ ಆಯಿತು. ಇವಾಗ ಐ ಜಾಗದಲ್ಲಿ ವಿ ಬೈ ಆರ್ ಅಂತ ಹಾಕ್ಬೋದು. ಸೊ ಅವಾಗ ಏನಾಗುತ್ತೆ, ಐ ಸ್ಕ್ವೇರ್ ಇದೆ, ಸೊ ವಿ ಸ್ಕ್ವೇರ್ ಬೈ ಆರ್ ಸ್ಕ್ವೇರ್ ಆಗುತ್ತೆ. ಒನ್ ಆರ್ ಕ್ಯಾನ್ಸಲ್ ಆಗಿಬಿಟ್ಟು ದಟ್ ವಿಲ್ ಬಿ ದ ವ್ಯಾಲ್ಯೂ ಆಫ್ ಪಿ ಪವರ್. ಸೊ ದೀಸ್ ಆರ್ ದ 3 ಎಕ್ಸ್ಪ್ರೆಷನ್ಸ್ ಫಾರ್ ಪವರ್. ಆ್ಯಂಡ್ ವಾಟ್ ಈಸ್ ದ ಎಸ್ ಐ ಯೂನಿಟ್ ಆಫ್ ಪವರ್? ಇಟ್ ಇಸ್ ವ್ಯಾಟ್ ಅಂತ. ಎಸ್ ಐ ಯೂನಿಟ್ ಪವರ್ಗೆ ವ್ಯಾಟ್. ಓಕೆ, ರೆಸಿಸ್ಟೆನ್ಸ್ ಇನ್ ಸೀರೀಸ್. ಸೊ ಇದು ಅಷ್ಟೇ ಸಿಲೆಬಸ್ಸಿಂದ ಡಿಲೀಟ್ ಆಗಿದೆ, ಬಟ್ ಸ್ಟಿಲ್. ಸೊ ಸೀರೀಸಲ್ಲಿ ಕನೆಕ್ಟ್ ಮಾಡಿದರೆ ದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ವಿಲ್ ಬಿ ಸಮ್ ಆಫ್ ದ ರೆಸಿಸ್ಟೆನ್ಸ್ ಆಫ್ ಇಂಡಿವಿಜುವಲ್ ರೆಸಿಸ್ಟರ್ಸ್, ಆಯಿತಾ. ಇಫ್ ಐ ಹ್ಯಾವ್ ಎನ್ ನಂಬರ್ ಆಫ್ ರೆಸಿಸ್ಟರ್ಸ್, okay, then the effective resistance will be the sum of the resistances of individual resistances. Okay, then if I have resistor in parallel combination and connect ಮಾಡಿದ್ರೆ the reciprocal of the effective resistance will be equal to the sum of the reciprocal of individual resistances. So n number of resistance ಇದ್ರೆ ಇದು. ಸೊ in general ಈ equation effective resistance ಗೆ ಆದರೆ ಇದು 1/RP. ನಿಮಗೆ effective resistance ಅಂದರೆ ಆರ್ ಪಿ ತಗೋಬೇಕು. ಸೊ ರೆಸಿಪ್ರೋಕಲ್ ಆಫ್ ದಿಸ್ ಬಿಕಮ್ಸ್ ಆರ್ ಬೈ ಎನ್, ಆ್ಯಂಡ್ ದಿಸ್ ಇಸ್ ದ ರಿಕ್ವೈರ್ಡ್ ಎಕ್ಸ್ಪ್ರೆಷನ್. ಇದನ್ನು ನೀವು ನೆನ್ಪಿಟ್ಕೊಂಡಿರಬೇಕು. ದ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ಅ ಸೆಲ್ ಡಿಪೆಂಡ್ಸ್ ಅಪಾನ್ ದ ಏರಿಯಾ ಆಫ್ ದ ಪ್ಲೇಟ್, ಸಪರೇಷನ್ ಬಿಟ್ವೀನ್ ದ ಪ್ಲೇಟ್ಸ್, ಕಾನ್ಸಂಟ್ರೇಷನ್ ಆಫ್ ಎಲೆಕ್ಟ್ರೋಲೈಟ್ ಆ್ಯಂಡ್ ಟೆಂಪರೇಚರ್. ನಾನು ಬ್ಯಾಟ್ರಿ ಬಗ್ಗೆ ಕಂಪ್ಲೀಟಾಗಿ ವಿಡಿಯೋ ಮಾಡಿದ್ದೀನಿ. ದಟ್ ಇಸ್ ಅರೌಂಡ್ ವಿಡಿಯೋ ನಂಬರ್ 10 ಆಫ್ ಕರೆಂಟ್ ಎಲೆಕ್ಟ್ರಿಸಿಟಿ. ನೀವು ಬೇಕಾದರೆ ಹೋಗಿ ಕ್ಲೀನಾಗಿ ಅರ್ಥ ಆಗೋ ಥರ ಬೇಕಾದರೆ ನೋಡಿ. ಆದರೆ ಕ್ವಿಕ್ ಸಮರಿ. The internal resistance of a cell is given by R is equal to E minus V by V into R, where E is the EMF of the cell. EMF ಅಂದರೆ ಏನು? ನಾವು ಅಂಗಡಿಯಿಂದ ಹೊಸ ಬ್ಯಾಟ್ರಿ ತೊಗೊಬರ್ತೀವಿ, ಅದಕ್ಕೇನು ನಾನು ಬಲ್ಪು ಎಕ್ಸ್ಟರ್ನಲ್ ಡಿವೈಸ್ ಏನು ಕನೆಕ್ಟ್ ಮಾಡಿದೆ. ಇಫ್ ಐ ಕನೆಕ್ಟ್ ದ ವೋಲ್ಟ್ ಮೀಟರ್ ಅಕ್ರಾಸ್ ದೋಸ್ 2 ಟರ್ಮಿನಲ್ಸ್, ಅವಾಗ ಏನೋ ಒಂದು ಪೊಟೆನ್ಷಿಯಲ್ ತೋರಿಸುತ್ತಲ್ಲ, ದ್ಯಾಟ್ ಪೊಟೆನ್ಷಿಯಲ್ ಇಸ್ ಕಾಲ್ಡ್ ಆಸ್ ದ EMF. ಇವಾಗ ನಾನೊಂದು ರೆಸಿಸ್ಟರ್ ಕನೆಕ್ಟ್ ಮಾಡಿಬಿಡ್ತೀನಿ. ರೆಸಿಸ್ಟರ್ ಕನೆಕ್ಟ್ ಮಾಡಿದಾಗ ಆ ರೆಸಿಸ್ಟರ್ ಏನೋ ಪವರ್ ಡ್ರಾ ಮಾಡ್ತಾ ಇರುತ್ತೆ ಬ್ಯಾಟ್ರಿಯಿಂದ. ಆವಾಗ ನಾನು ಆ ರೆಸಿಸ್ಟರ್ ಅಕ್ರಾಸ್ ವೋಲ್ಟೇಜ್ ಚೆಕ್ ಮಾಡಿದ್ರೆ ದಟ್ ಇಸ್ ಕಾಲ್ಡ್ ಆಸ್ ದ ಟರ್ಮಿನಲ್ ಪೊಟೆನ್ಷಿಯಲ್, ಆ್ಯಂಡ್ ದಟ್ ಟರ್ಮಿನಲ್ ಪೊಟೆನ್ಷಿಯಲ್ ಇಸ್ ಗಿವನ್ ಬೈ ದ ಲೆಟರ್ ವಿ, ಆಯಿತಾ. E minus V by V into R is the external resistance that I have used, and this is the expression for the internal resistance of the battery. Okay, next, voltmeter measure the terminal potential difference across the cell. ಅದೇನು ಇಂಪಾರ್ಟೆಂಟ್ ಪಾಯಿಂಟ್ ಏನಲ್ಲ. The EMF and potential difference of a cell is related by E is equal to V plus IR. ನೋಡಿ, EMF of the cell ಯಾವಾಗಲೂ ಟರ್ಮಿನಲ್ ಪೊಟೆನ್ಷಿಯಲ್ಗಿಂತ ಜಾಸ್ತಿ ಇರಬೇಕು. ಬೈ ಹೌ ಮಚ್? ದ ಪೊಟೆನ್ಷಿಯಲ್ ಡ್ರಾಪ್ ಅಕ್ರಾಸ್ ದ ಇಂಟರ್ನಲ್ ರೆಸಿಸ್ಟೆನ್ಸ್ ಅಷ್ಟು ಜಾಸ್ತಿ ಇರಬೇಕು. ವಿ ನೋ ದಟ್ ಪೊಟೆನ್ಷಿಯಲ್ ಡ್ರಾಪ್ ಅಕ್ರಾಸ್ ದ ಇಂಟರ್ನಲ್ ರೆಸಿಸ್ಟೆನ್ಸ್ ವಿಲ್ ಬಿ ಐ ಟೈಮ್ಸ್ ಸ್ಮಾಲ್ ಆರ್, ವೇರ್ ಸ್ಮಾಲ್ ಆರ್ ಈಸ್ ದ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದ ಸೆಲ್. ಸೊ ಇವಾಗ ಕರೆಂಟ್ಗೆ ಅದೇ ಥರ ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಈ ಈಕ್ವೇಷನ್ ಬರುತ್ತೆ. So if there are n cells of EMF E1, E2, E3 and E4 up to En, and internal resistance R1, R2, R3 and up to Rn respectively are connected in series ಅಲ್ಲಿ ಈ ಥರ ಬ್ಯಾಟ್ರಿ ಕನೆಕ್ಟ್ ಆಗಿದ್ರೆ the effective EMF will be the sum of the EMFs of individual cells. ಆ್ಯಡ್ ಮಾಡ್ಕೊಂಡು ಹೋಗೋದು. The effective resistance will be, internal resistance will be R equivalent is equal to R1 plus R2 plus R3 and so on and so forth. And current in this type of circuit will be equal to N times E by R plus N times R. If I have n number of cells of same EMF E, ಇಲ್ಲಿ E1, E2, E3 ಎಲ್ಲ ಡಿಫ್ರೆಂಟ್ ಅಂತ ಕನ್ಸಿಡರ್ ಮಾಡಿದ್ದೀನಿ. ಇವಾಗ ಎಲ್ಲದ್ರದ್ದು EMF ಒಂದೇ ಇದ್ದರೆ then this is the general expression for current in series combination. In parallel combination, if I have n cells of EMF E1, E2, E3 and internal resistance R1, R2, R3, the effective EMF is given by this equation and effective resistance is given by this equation, and the current in the circuit is given by n times E by R plus n times capital R. ಇಲ್ಲಿ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಎಷ್ಟು ಕನೆಕ್ಟ್ ಮಾಡಿದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದ ಸೆಲ್ ಡಿಪೆಂಡ್ ಆಗ್ತಾ ಇತ್ತು, ಇಲ್ಲಿ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದೆಲ್ಲ ತುಂಬಾ ಇಂಪಾರ್ಟೆಂಟು. ಅಂದರೆ ಹೈಯರ್ ಲೆವೆಲ್, ಇದು ತುಂಬ ಕಾಂಪ್ಲಿಕೇಟೆಡ್ ಲೆವೆಲ್ ಕ್ವಶನ್ಸ್ ಈ ಥರ ಕೇಳ್ತಾರೆ. KCETಲಿ ಅಷ್ಟೊಂದು ಕಾಂಪ್ಲಿಕೇಟೆಡ್ ಏನು ಕೇಳೋದಕ್ಕೆ ಹೋಗೋದಿಲ್ಲ. ನೆಕ್ಸ್ಟ್, Kirchhoff's first law states that the algebraic sum of current at a junction is 0. ಅಂದರೆ
if I have more than one junctions, ಇದು ಜಂಕ್ಷನ್ ಅಂದರೆ ಇನ್ಕಮಿಂಗ್ ಕರೆಂಟ್ ವಿಲ್ ಬಿ ಈಕ್ವಲ್ ಟು ಔಟ್ ಗೋಯಿಂಗ್ ಕರೆಂಟ್. ಒಟ್ಟಿನಲ್ಲಿ ಈ ಜಂಕ್ಷನಲ್ಲಿ ಕರೆಂಟ್ ಮೆಷರ್ ಮಾಡಿದ್ರೆ ಯಾವಾಗಲೂ 0 ಆಗಿರಬೇಕು ಅನ್ನೋದು ಕಿರ್ಚಾಫ್ಸ್ ಫಸ್ಟ್ ಲಾ. ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಏನು ಹೇಳುತ್ತೆ ಅಂದರೆ, ಕಿರ್ಚಾಫ್ ವೋಲ್ಟೇಜ್ ಲಾ ಸ್ಟೇಟ್ಸ್ ದಟ್ ಇನ್ ಅ ಕ್ಲೋಸ್ಡ್ ಲೂಪ್ ದ ಆಲ್ಜಿಬ್ರಾಯಿಕ್ ಸಮ್ ಆಫ್ EMF ಇಸ್ ಈಕ್ವಲ್ ಟು ದ ಆಲ್ಜಿಬ್ರಾಯಿಕ್ ಸಮ್ ಆಫ್ ಪ್ರಾಡಕ್ಟ್ ಆಫ್ ರೆಸಿಸ್ಟೆನ್ಸ್ ಆ್ಯಂಡ್ ರೆಸ್ಪೆಕ್ಟಿವ್ ಕರೆಂಟ್ ಇನ್ ದೆಮ್. ಅಂದರೆ ಏನೂ ಇಲ್ಲ, ಒಂದು ಕ್ಲೋಸ್ಡ್ ಲೂಪ್ ಹಿಂಗಿರುತ್ತೆ, ಇಲ್ಲೊಂದು ಬ್ಯಾಟ್ರಿ ಇರುತ್ತೆ, ಇಲ್ಲೊಂದು ರೆಸಿಸ್ಟರ್ ಇರುತ್ತೆ, ಇಲ್ಲೊಂದು ರೆಸಿಸ್ಟರ್ ಇರುತ್ತೆ. ವೆನ್ ಐ ಮೆಷರ್ ದ EMF across this, when I measure the voltage across this, when I measure the voltage across this, and when I add all of this, the total voltage, summation of voltage will be equal to 0. This is what Kirchhoff's voltage law states. So next, the Wheatstone bridge is balanced when there is no current through the galvanometer. It means that potential at B is equal to that of D in that case. ಓಹೋ, ನಾನು ಇದಕ್ಕೆ ನಿಮಗೆ ವೀಟ್ಸ್ಟೋನ್ ನೆಟ್ವರ್ಕ್ ಎಲ್ಲ ಬರ್ತು ತೋರಿಸ್ಬೇಕು, ಅದಕ್ಕೆಲ್ಲ ಟೈಮ್ ಬೇಡ, ಅಷ್ಟೊಂದೆಲ್ಲ ತಲೆ ಕೆಡಿಸ್ಕೋಬೇಡಿ. ವೀಟ್ಸ್ಟೋನ್ ನೆಟ್ವರ್ಕ್ ಅಂದರೆ ಸಿಂಪಲ್ಲು, ನಿಮ್ಮ ಹತ್ರ ಒಂದು ರೆಸಿಸ್ಟರ್ ಇದೆ, ಆದರೆ ಆ ರೆಸಿಸ್ಟರ್ಗೆ ರೆಸಿಸ್ಟೆನ್ಸ್ ವ್ಯಾಲ್ಯೂ ನಿಮಗೆ ಗೊತ್ತಿಲ್ಲ. ಆದರೆ ನಿಮ್ಮ ಹತ್ರ ಇನ್ನೂ 3 ರೆಸಿಸ್ಟರ್ ಇದೆ, ಅದರ ರೆಸಿಸ್ಟೆನ್ಸ್ ವ್ಯಾಲ್ಯೂ ನಿಮಗೆ ಗೊತ್ತಿದ್ರೆ, ಬೈ ನೋಯಿಂಗ್ ದ ವ್ಯಾಲ್ಯೂ ಆಫ್ these 3 resistors you can easily determine the value of this unknown resistor just by a technique called as Wheatstone bridge athwa Wheatstone network, where P by Q is equal to R by S is the balancing condition. ಅಲ್ಲಿ galvanometer ಯೂಸ್ ಮಾಡಿ ಹಿಂಗೆ ಸ್ಲೈಡ್ ಮಾಡಿದ ತಕ್ಷಣ 0 ಎಲ್ಲಿ ಬರುತ್ತೆ, that is called as the balancing condition. So potentiometer is a device mainly used to measure EMF of a given cell and to compare EMF of cells. It is also used to measure the internal resistance of a given cell. So this is the quick summary of current electricity chapter 3. ಓಕೆ, ಇಷ್ಟು ಬೇಗ ನನಗೆ ಹೇಳೋದಕ್ಕೆ ಆ್ಯಕ್ಚುಲಿ ತುಂಬಾ ಎಫರ್ಟ್ ಆಗುತ್ತೆ. ಈ PDF ಏನು ಮಾಡಿದ್ದೀವಲ್ಲ, ಇದನ್ನು ಪ್ರಿಪೇರ್ ಮಾಡೋದಕ್ಕೆ ನಮ್ಗೆ 1 ಡೇ ಹಿಡಿಯುತ್ತೆ. ಮತ್ತು ಇದನ್ನು ಕ್ವಿಕ್ಕಾಗಿ ಬ್ರೀಫಿಂಗ್, ಇದೆಲ್ಲ ಆ್ಯಕ್ಚುಲಿ 10-12 ಅವರ್ಸ್ ಚಾಪ್ಟರ್. ಇದನ್ನು ನಾನು ಜಸ್ಟ್ ಲೆಸ್ ದ್ಯಾನ್ 20-25 ಮಿನಿಟ್ಸಲ್ಲಿ ಹೇಳಬೇಕು ಅಂದ್ರೂ ತುಂಬಾ ಕಷ್ಟ. ಯಾಕೆಂದರೆ ನಾನು ಬೇಸಿಕ್ಸ್ ಎಲ್ಲದೂ ಹೇಳ್ಕೊಂಡೆ ಹೋಗಬೇಕು, ಇಲ್ಲಾಂದರೆ ನಿಮಗೇನು ಅರ್ಥವೇ ಆಗಲ್ಲ. ಆದರೆ ನಮ್ಮ ಎಫರ್ಟನ್ನು ನೀವು ಮೆಚ್ಚಲೇಬೇಕು. ಸೊ like this video, comment and share this video with your friends, spread the knowledge with them as well. So this is your teacher Nagabarana signing off with a smile. I will meet you guys in the next video. Until then, have a nice day. Bye.